ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ಅಲ್ಕಾ ಮ್ಯಾಮ್ ನನ್ನ ವಿವಾಹದ ಚರ್ಚೆ ಆರಂಭಿಸಿದ್ದರು. ಇಂದು ನೀವು ಕೇಳುವಿರಿ ನನ್ನ ಪಪ್ಪಾರ ಪ್ರೇಮದ ಬಗ್ಗೆ ಅಲ್ಕಾ ಮ್ಯಾಮ್ರ ದಾರ್ಶನಿಕ ತಿಳುವಳಿಕೆ, ನಾನು ತಿರಸ್ಕರಿಸಿದ ಯೋಗೇಶ್ ಜಿಯವರ ವಿಚಿತ್ರ ಪ್ರಸ್ತಾವನೆ, ಮತ್ತು ನನ್ನ ವಿರಹ ವೇದನೆಯನ್ನು ಶಾಶ್ವತವಾಗಿ ದೂರ ಮಾಡಿದ ಆ ಶುಭವಾರ್ತೆ. ಅಲ್ಕಾ ಮ್ಯಾಮ್ರ ದಾರ್ಶನಿಕ ತಿಳುವಳಿಕೆ. ವಿವಾಹದ ದೃಢ ಸಂಕಲ್ಪ. ಸ್ವಪ್ನಿಲ್ ಈಗಲೂ ನನ್ನನ್ನು ವಿವಾಹವಾಗಲು ಬಯಸುತ್ತಿದ್ದಾನೆ ಎಂದು ಅಲ್ಕಾ ಮ್ಯಾಮ್ ಖಚಿತಪಡಿಸಿದರು. ಆದರೆ ನಾನು ನನ್ನ ಸುದೀರ್ಘವಾಗಿ ಯೋಚಿಸಿದ ಉತ್ತರ ನೀಡಿದೆ. ನಾನು ಪಪ್ಪಾರನ್ನು ಒಬ್ಬಂಟಿಯಾಗಿ ಬಿಡಲಾರೆ. ಆದ್ದರಿಂದ ನಾನು ವಿವಾಹವಾಗಲು ಸಾಧ್ಯವಿಲ್ಲ. ಏಕಾಂಗಿತನಕ್ಕೆ ಪರಿಹಾರ. ಮ್ಯಾಮ್ ಪಪ್ಪಾರ ಮಾನಸಿಕ ಮತ್ತು ದೈಹಿಕ ಅಗತ್ಯಗಳ ಬಗ್ಗೆ ವಾದಿಸಿದರು. ಆದರೆ ನಾನು ಪಪ್ಪಾ ಮತ್ತು ಮ್ಯಾಮ್ ವಿವಾಹದ ಬಗ್ಗೆ ಯೋಚಿಸುವ ಸಾಹಸ ಮಾಡಲಾಗಲಿಲ್ಲ. ಪ್ರೇಮದ ರೂಪಾಂತರ. ಅರೆನಿದ್ರಾವಸ್ಥೆಯಲ್ಲಿ ನನಗೆ ಅರಿವಾಯಿತು, ಅಲ್ಕಾ ಮ್ಯಾಮ್ 45ರ ವಯಸ್ಸಿನಲ್ಲಿ ಏಕೆ ವಿವಾಹವಾಗಲಿಲ್ಲ ಎಂದು. ಈಗ ಅವರ ಪ್ರೇಯಸಿಯಂತಹ ಪ್ರೇಮವು ಸೋದರಿಯಂತಹ ಸ್ನೇಹವಾಗಿ ಬದಲಾಗಿದೆ. ಅವರನ್ನು ವಿವಾಹಕ್ಕೆ ಕೇಳುವುದು ದೊಡ್ಡ ತಪ್ಪಾಗುತ್ತಿತ್ತು. ಕಾಮಜ್ವರ ಮತ್ತು ಆತ್ಮನಿಯಂತ್ರಣ. ವಿರಹದ ವೇದನೆ. ಸ್ವಪ್ನಿಲ್ನ ಅಧಿಕೃತ ಪ್ರಸ್ತಾವನೆಯು ನನ್ನ ಮನಸ್ಸನ್ನು ಮಧುರವಾದ ಕಲ್ಪನೆಗಳು ಮತ್ತು ಆಸೆಗಳಿಂದ ತುಂಬಿಸಿತು. ನಮ್ಮ ಮಧುರ ಮಿಲನದಲ್ಲಿ ಕಳೆಯಬೇಕಾದ ಈ ಸಮಯವನ್ನು ನಾನು ವಿರಹದ ವೇದನೆಯಲ್ಲಿ ಕಳೆಯುತ್ತಿದ್ದೇನೆ ಎಂದು ನನಗೆ ಅನಿಸಿತು. ಹುಚ್ಚುತನದ ಸವಾರಿ. ನನ್ನ ಮೇಲೆ ಒಂದು ರೀತಿಯ ಹುಚ್ಚುತನ ಆವರಿಸಿತು ಮತ್ತು ನನ್ನನ್ನು ನಿಯಂತ್ರಿಸಿಕೊಳ್ಳಲು ನಾನೇ ನನ್ನ ಕೆನ್ನೆಗೆ ಒಂದು ಪೆಟ್ಟು ಹೊಡೆದುಕೊಂಡೆ. ಅದರಿಂದ ನೋವಾಯಿತು, ಆದರೆ ನನ್ನ ಮೇಲಿದ್ದ ಆ ಕಾಮಜ್ವರ ಇಳಿದು ಹೋಯಿತು. ವಿಧುರನ ಪ್ರಸ್ತಾವನೆ ತಿರಸ್ಕಾರ. ಸತ್ಯದ ಒರೆಗಲ್ಲು. ನಾನು ಯೋಗೇಶ್ ಜಿಯವರನ್ನು ಒಂದು ಕೆಫೆಯಲ್ಲಿ ಭೇಟಿಯಾದೆ. ಅವರು ಬಹಳ ಆಶಾವಾದಿಯಾಗಿ ಕಾಣುತ್ತಿದ್ದರು. ನಾನು ಪಪ್ಪಾರ ಉದಾಹರಣೆ ನೀಡುತ್ತಾ ಹೇಳಿದೆ, ನನಗೆ ಅನಿಸುತ್ತದೆ 45ರ ವಯಸ್ಸಿನಲ್ಲಿ ಇದು ಶಾರೀರಿಕಕ್ಕಿಂತ ಹೆಚ್ಚು ಮಾನಸಿಕ ಅಗತ್ಯವಾಗುತ್ತದೆ. ಆದ್ದರಿಂದ ವಿಧುರ ಅಥವಾ ವಿಧವೆಯರಿಗೆ ವಿವಾಹವಾಗುವುದು ಒಳ್ಳೆಯ ನಿರ್ಧಾರ. ಪ್ರಸ್ತಾವನೆಗೆ ವಿರಾಮ. ನಾನು ಅವರಿಗೆ ಬೇಸರ ತರುವಂತಹ ಸಲಹೆ ನೀಡಿದೆ. ನೀವು ವಿವಾಹವಾಗಿ ಆದರೆ ದುರದೃಷ್ಟವಶಾತ್ ವಿಧವೆಯಾದ ಅಥವಾ ವಿಚ್ಛೇದನ ಪಡೆದ ಮಹಿಳೆಯನ್ನೇ ಮದುವೆಯಾಗಿ. ಅಂತಿಮ ಕಾರಣ. ಯೋಗೇಶ್ ಜಿ ನಿರಾಶರಾದಾಗ ನಾನು ಅಂತಿಮ ಕಾರಣ ತಿಳಿಸಿದೆ. ವಾಸ್ತವವಾಗಿ ನನ್ನ ವಿವಾಹವು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಹುಡುಗನೊಂದಿಗೆ ನಿಶ್ಚಯವಾಗಿದೆ. ನಾನು ನಗುತ್ತಾ ಹೀಗೆ ಹೇಳಿದೆ, ಇಲ್ಲದಿದ್ದರೆ ಅವರು ಮತ್ತೊಬ್ಬ ಅವಿವಾಹಿತ ಹುಡುಗಿಯ ಬಗ್ಗೆ ಆಸೆ ಪಡುತ್ತಲೇ ಇರುತ್ತಿದ್ದರು. ಅಂತಿಮ ಶುಭವಾರ್ತೆ. ಆತ್ಮಸಮಾಧಾನ. ಯೋಗೇಶ್ ಜಿಯವರಿಗೆ ಅಪ್ರಿಯವಾದ ಸತ್ಯವನ್ನು ಹೇಳಿದ ನಂತರ ಇಂದು ನನ್ನ ದೃಷ್ಟಿಯಲ್ಲಿ ನಾನು ಒಂದು ಸಮಸ್ಯೆಯಾಗಿ ಅಲ್ಲದೆ ಒಂದು ಪರಿಹಾರವಾಗಿ ಕಾಣಿಸುತ್ತಿದ್ದೇನೆ. ಸಂತೋಷದ ಕರೆ. ಸುಮಾರು 15 ದಿನಗಳ ನಂತರ ನನಗೆ ರಾಶೀಲ್ ಕಡೆಯಿಂದ ಕರೆ ಬಂತು. ಅವಳು ಬಹಳ ಉತ್ಸಾಹದಲ್ಲಿದ್ದಳು. ರಾಶೀಲ್ ಶುಭವಾರ್ತೆ ನೀಡಿದಳು. ವಾಣಿ, ಸ್ವಪ್ನಿಲ್ ಮುಂದಿನ ವಾರ ಭಾರತಕ್ಕೆ ಬರುತ್ತಿದ್ದಾನೆ. ಸ್ವಪ್ನಿಲ್ ಭಾರತಕ್ಕೆ ಬರುತ್ತಿದ್ದಾನೆ. ಇದು ನನ್ನ ಮತ್ತು ಪಪ್ಪಾರ ಏಕಾಂಗಿತನಕ್ಕೆ ಶಾಶ್ವತ ಪರಿಹಾರ ನೀಡಲಿದೆಯೇ? ಮತ್ತು ನಾನು ನನ್ನ ಪ್ರೇಮವನ್ನು ಮಾತುಗಳಲ್ಲಿ ಒಪ್ಪಿಕೊಳ್ಳಬಲ್ಲೆನೆ? ಪ್ರೇಮದ ಆತ್ಮನಿಯಂತ್ರಣ. ವಿಧುರನ ಪ್ರಸ್ತಾವನೆಯ ತಿರಸ್ಕಾರ ಮತ್ತು ಭಾರತಕ್ಕೆ ಸ್ವಪ್ನಿಲ್ನ ಆಗಮನ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 63. ಪಪ್ಪಾರ ಪ್ರೇಮ, ಯೋಗೇಶ್ ಜಿ ಪ್ರಸ್ತಾವನೆ ತಿರಸ್ಕಾರ ಮತ್ತು ಸ್ವಪ್ನಿಲ್ನ ಆಗಮನ. ಇದರಿಂದ ಏನು ವ್ಯತ್ಯಾಸವಾಗಲಿದೆ? ಅಮೆರಿಕದಲ್ಲಿ ಏನಾದರೂ ವಿಶೇಷ ನಡೆದಿದೆಯೇ? ಮ್ಯಾಮ್ ಉತ್ತರ ನೀಡುವ ಬದಲಾಗಿ 2 ಪ್ರಶ್ನೆ ಕೇಳಿದ್ದಾರೆ. ವಾಸ್ತವವಾಗಿ ಈ ವಿಷಯ ರಾಶೀಲ್ ನನಗೂ ಹೇಳಿದ್ದಳು. ಸ್ವಪ್ನಿಲ್ನಿಗೆ ಪ್ರಸ್ತಾವನೆ ಮಾಡಲು ಬಹಳಷ್ಟು ಅವಕಾಶಗಳಿದ್ದವು, ಆದರೂ ಅವನು ನನ್ನ ಹತ್ತಿರ ಎಂದು ಹೇಳಲಿಲ್ಲ. ಆದ್ದರಿಂದ ನಾನು ಕೇಳಿದೆ. ನಾನು ಕಾರಣ ಸ್ಪಷ್ಟಪಡಿಸಿದೆ. ರಾಶೀಲ್ ಕೊನೆಯ ಬಾರಿಗೆ ಈ ವಿಷಯವನ್ನು 2 ದಿನಗಳ ಹಿಂದಷ್ಟೇ ಹೇಳಿದ್ದಾಳೆ. ಅವರು ಮುಗುಳ್ನಗುತ್ತಾ ಹೇಳಿದರು, ಇದು ಕೇಳಲು ನನಗೆ ಬಹಳ ಹಿತಕರವಾಗಿದೆ. ಇದರ ಅರ್ಥವೇನೆಂದರೆ ಸ್ವಪ್ನಿಲ್ ನನ್ನೊಂದಿಗೆ ಹೇಳಲಿಲ್ಲ, ಆದರೆ ಅವನು ತನ್ನ ಹಿಂದಿನ ನಿರ್ಧಾರಕ್ಕೆ ಈಗಲೂ ಬದ್ಧನಿದ್ದಾನೆ. ಸ್ವಪ್ನಿಲ್ ಒಳ್ಳೆಯ ಹುಡುಗ. ಅವನನ್ನು ಮದುವೆಯಾಗುವುದು ನನ್ನ ಅದೃಷ್ಟ. ಆದರೂ ನಾನು ನನ್ನ ಹಳೆಯ ನಿರ್ಧಾರದ ಮೇಲೆಯೇ ನಿಂತಿದ್ದೇನೆ. ನಾನು ಪಪ್ಪಾರನ್ನು ಒಬ್ಬಂಟಿಯಾಗಿ ಬಿಡಲಾರೆ. ಆದ್ದರಿಂದ ನಾನು ಮದುವೆಯಾಗಲು ಸಾಧ್ಯವಿಲ್ಲ. ನಾನು ಹೇಳಿದ್ದೇನೆ. ಈ ಉತ್ತರವು ನಾನು ಮೊದಲೇ ಯೋಚಿಸಿದ್ದ ಉತ್ತರವಾಗಿದೆ.
ಕೆಲವು ದಿನಗಳಿಂದ ನನ್ನ ಪಪ್ಪ ಮತ್ತು ಅಲ್ಕಾ ಮ್ಯಾಮ್ ಮದುವೆಯಾದರೆ ನಾನು ನಿಶ್ಚಿಂತೆಯಾಗಿ ಸ್ವಪ್ನಿಲ್ನನ್ನು ಮದುವೆಯಾಗಬಹುದು ಎಂದು ನನಗೆ ಅನಿಸುತ್ತಿದೆ. ಆಗ ನನಗೆ ಅಮೆರಿಕದಲ್ಲಿ ವಾಸಿಸಲು ಯಾವುದೇ ಅಭ್ಯಂತರವಿರುವುದಿಲ್ಲ. ಮ್ಯಾಮ್ ಅಂತಹ ಏನಾದರೂ ಹೇಳಲಿ, ನಾನು ಈ ವಿಷಯ ತಿಳಿಸಲಿ ಎಂದು ಕಾಯುತ್ತಿದ್ದೇನೆ. ನೀರಜ್ ಜಿ ಅಂತಹ ಅಸಹಾಯಕರೇನಲ್ಲ. ಅವರಿಗಾಗಿ ನೀನು ನಿನ್ನ ಮದುವೆಯ ವಯಸ್ಸು ಮೀರಿ ಹೋಗುವಂತೆ ಮಾಡಿಕೊಳ್ಳುವುದು ಸರಿಯಲ್ಲ. ನನಗೆ ಅನಿಸುತ್ತಿಲ್ಲ ಮುಂದಿನ 15 ವರ್ಷ ಅವರಿಗೆ ಯಾರ ಆಸರೆ ಬೇಕಾಗಬಹುದೆಂದು. ಮುಂದೆ ಹಾಗೇನಾದರೂ ಆದರೆ ಯಾವುದಾದರೂ ಮಾರ್ಗ ಹುಡುಕಬಹುದು. ಅಲ್ಲಿಯವರೆಗೆ ಅವರಿಗೆ ಊಟದ ವ್ಯವಸ್ಥೆ ಮಾಡುವುದು ನನಗೆ ಕಷ್ಟವೇನಲ್ಲ. ಅಲ್ಕಾ ಮ್ಯಾಮ್ ನನಗೆ ಮನವರಿಕೆ ಮಾಡುತ್ತಿದ್ದಾರೆ. ನಾನು ಪಪ್ಪ ಮತ್ತೆ ಮದುವೆಯಾಗಲಿ ಎಂದು ಈಗಷ್ಟೇ ಬಯಸತೊಡಗಿದ್ದೇನೆ. ಇದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಹೇಳುವ ಸಾಹಸ ನಾನು ಮಾಡಲಾಗಲಿಲ್ಲ. 45ರ ವಯಸ್ಸಿನಲ್ಲಿ ವಿವಾಹವಾಗದವರು ಈಗ 60ರಲ್ಲಿ ವಿವಾಹಕ್ಕೆ ಸಿದ್ಧರಾಗುತ್ತಾರೆ ಎಂದು ನನಗೆ ಅನಿಸುವುದಿಲ್ಲ. ಅವರು ನಿನ್ನ ತಾಯಿಯನ್ನು ಬಹಳ ಪ್ರೀತಿಸಿರಬಹುದು. ಅಂತಹ ಪುರುಷರು ಎಂದಿಗೂ ಪುನರ್ವಿವಾಹವಾಗುವುದಿಲ್ಲ. ಮ್ಯಾಮ್ ಹೇಳಿದ ಸತ್ಯ ನನಗೆ ತಿಳಿಯಿತು. ಆದರೂ ಈ ಪ್ರಸ್ತಾವನೆ ಅಲ್ಕಾ ಮ್ಯಾಮ್ ಜೊತೆಗಿನ ವಿವಾಹದ ಬಗ್ಗೆಯಾಗಿದ್ದರೆ ಬಹುಶಃ ಪಪ್ಪ ಈ ಬಗ್ಗೆ ಯೋಚಿಸಬಹುದು ಎಂದು ನನಗನಿಸುತ್ತಿದೆ. ನನ್ನ ಮದುವೆಗೆ ಇದೊಂದೇ ದಾರಿಯೆಂದು ನಾನು ಆಶಿಸುತ್ತಿದ್ದೇನೆ. ನೀವು ಬಯಸಿದರೆ ಅವರು ನಿಮ್ಮನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾರೆ ಎಂದು ನನಗನಿಸುತ್ತಿದೆ. ನಾನು ಮ್ಯಾಮ್ ಹತ್ತಿರ ಇದನ್ನು ಹೇಳಬೇಕೆಂದು ಬಯಸುತ್ತೇನೆ, ಆದರೆ ಸಾಹಸ ಮಾಡಲಾಗುತ್ತಿಲ್ಲ. ನನ್ನ ಪ್ಲಾನ್ ನನ್ನ ಮನಸ್ಸಿನಲ್ಲೇ ಉಳಿಯಿತು. ನಾನು ಪಪ್ಪ ಜೊತೆ ಮಾತನಾಡಿ ಆಮೇಲಷ್ಟೇ ಉತ್ತರ ನೀಡಬಲ್ಲೆ ಎಂದು ಹೇಳಿ ವಿಷಯವನ್ನು ಮುಂದೂಡಿದೆ. ಮ್ಯಾಮ್ ತಾಳ್ಮೆಯಿಂದ ಇದ್ದಾರೆ. ವಾಣಿ, ನೀನು ಯೋಚಿಸು, ಪದೇ ಪದೇ ಯೋಚಿಸು. ಯಾವುದಾದರೂ ಒಂದು ಮಾರ್ಗ ಹೊರಬಂದೇ ಬರುತ್ತದೆ. ಅವರು ನನ್ನನ್ನು ಒತ್ತಾಯಿಸಲಿಲ್ಲ. ರಾತ್ರಿ ಮ್ಯಾಮ್ ನಿದ್ದೆಗೆ ಜಾರಿದಾಗ ನಾನು ಅವರ ಪಕ್ಕದಲ್ಲಿ ಮಲಗಿ ಆಲೋಚನೆಗಳಲ್ಲಿ ಮುಳುಗಿದೆ. ಹೀಗೆ ಎಲ್ಲವೂ ಮಂದಗತಿಯಲ್ಲೇ ನಡೆದಿದೆ. ಒಳ್ಳೆದಾಯ್ತು, ನಾನು ನನ್ನ ಜಾಣ್ಮೆ ಪ್ರದರ್ಶಿಸಲಿಲ್ಲ. ಈಗ ನನಗೆ ಅನಿಸುತ್ತಿದೆ, ಅಲ್ಕಾ ಮ್ಯಾಮ್ರನ್ನು ವಿವಾಹವಾಗಲು ಹೇಳುವುದು ನನ್ನ ದೊಡ್ಡ ತಪ್ಪಾಗುತ್ತಿತ್ತು. ಅವರಿಗೆ ಪಪ್ಪಾರ ಮೇಲೆ ಪ್ರೀತಿ ಇದೆ ಎಂದರೆ ಈ ವಯಸ್ಸಿನಲ್ಲಿ ಅವರು ವಿವಾಹವಾಗಲು ಬಯಸುತ್ತಾರೆ ಎಂದಲ್ಲ. ಸಮಾಜದಲ್ಲಿ ಇಂದು ತಾವು ಗಳಿಸಿರುವ ಗೌರವದ ಸ್ಥಾನವನ್ನು ಅವರು ಏಕೆ ಹಾಳು ಮಾಡಿಕೊಳ್ಳುತ್ತಾರೆ? ಅವರು ಈಗ ಪಪ್ಪಾರನ್ನು ಪ್ರೀತಿಸುವುದಿಲ್ಲ ಎಂದಲ್ಲ. ವಯಸ್ಸು ಬದಲಾದಂತೆ ಅವರ ಪ್ರೇಮವು ಪ್ರತಿಫಲ ಬಯಸದ ಹಂತಕ್ಕೆ ತಲುಪಿದೆ. ನಾನು ಅಮೆರಿಕದಲ್ಲಿರುವಾಗ ಅವರು ಪಪ್ಪಾರ ಸೌಕರ್ಯಗಳಿಗೆ ಕೊರತೆಯಾಗದಂತೆ ನೋಡಿಕೊಂಡಿದ್ದಾರೆ. ಯೌವನದಲ್ಲೂ ಕೂಡ ಅವರು ಸಂಸ್ಕೃತಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಲ್ಲ. ಆದ್ದರಿಂದ ಇಂದು ಅವರು ಯಾವುದಕ್ಕೂ ವ್ಯಾಕುಲರಾಗಲಾರರು. ಪಪ್ಪಾರಿಗಾಗಿ ಅವರ ಪ್ರೇಯಸಿಯಂತಹ ಪ್ರೇಮವು ಈಗ ಸ್ನೇಹವಾಗಿ ಬದಲಾಗಿದೆ. ಇದು ನನಗೆ ಈಗ ತಿಳಿಯಿತು. ಅಲ್ಕಾ ಮ್ಯಾಮ್ ಮೂಲಕ ಸ್ವಪ್ನಿಲ್ ವಿವಾಹದ ಅಧಿಕೃತ ಪ್ರಸ್ತಾವನೆ ನನಗೆ ಸಿಕ್ಕಿದೆ. ಈ ದಿನದ ದೊಡ್ಡ ಸಾಧನೆ ಇದೆ. ನನ್ನ ಮನಸ್ಸಿನಲ್ಲಿ ಮೂಡಿದ ಮಧುರ ಕಲ್ಪನೆಗಳು ನನ್ನ ಮೈಯಲ್ಲಿ ಹೊಸ ಚೈತನ್ಯ ನೀಡಿದೆ. ಸ್ವಪ್ನಿಲ್ನನ್ನು ಒಪ್ಪಿಕೊಳ್ಳಲು ನನ್ನ ಮನಸ್ಸು ಹಂಬಲಿಸುತ್ತಿದೆ. ನನ್ನ ಪಟ್ಟು ಮತ್ತು ಸ್ವಪ್ನಿಲ್ನ ತಾಳ್ಮೆಯ ಮೇಲೆ ನನಗೆ ದೂರು ಇದೆ. ನಾವು ಮಧುರ ಮಿಲನದಲ್ಲಿ ಕಳೆಯಬೇಕಾದ ಈ ಸಮಯವನ್ನು ನಾನು ವಿರಹದ ವೇದನೆಯಲ್ಲಿ ಕಳೆಯುತ್ತಿದ್ದೇನೆ. ನನ್ನ ಮೇಲೆ ಹುಚ್ಚುತನ ಆವರಿಸಿದೆ. ನಾನೇ ನನ್ನ ಕೆನ್ನೆಗೆ ಒಂದು ಪೆಟ್ಟು ಹೊಡೆದುಕೊಂಡೆ. ಅದರಿಂದ ನೋವಾಯಿತು, ಆದರೆ ನನ್ನ ಮೇಲಿದ್ದ ಆ ಕಾಮಜ್ವರ ಇಳಿದಿದೆ. ದೃಶ್ಯ ಬದಲಾಗುತ್ತದೆ. ನಾನು ಬಹಳ ದಿನಗಳಿಂದ ಯೋಗೇಶ್ ಜಿಯವರನ್ನು ಭೇಟಿಯಾಗಲು ಬಯಸುತ್ತಿದ್ದೆ. ಸೌಮ್ಯಾಳಿಂದ ಅವರ ನಂಬರ್ ಪಡೆದು ಕಾಲ್ ಮಾಡಿ ಸಮಯ ಕೇಳಿದೆ. ನಿಶ್ಚಯಿಸಿದಂತೆ ಮರುದಿನ ಶಾಲೆಯಿಂದ ಹಿಂದಿರುಗುವಾಗ ಒಂದು ಕೆಫೆಯಲ್ಲಿ ಇಬ್ಬರೂ ಕುಳಿತಿದ್ದೇವೆ. ಯೋಗೇಶ್ ಜಿ ಬಹಳ ಆಶಾವಾದಿಯಾಗಿ ಕಾಣುತ್ತಿದ್ದಾರೆ. ನಾನು ಕರೆದಿದ್ದರಿಂದ ಅವರಿಗೆ ಉತ್ತರ ಅನುಕೂಲಕರವಾಗಿದೆ ಎಂದು ಅನಿಸುತ್ತಿರಬಹುದು. ಅವರ ಉತ್ಸಾಹ ನೋಡಿ ನಾನು ಜಾಗರೂಕತೆಯಿಂದ ಮಾತು ಆರಂಭಿಸಬೇಕು. ನಾನು 12ನೇ ತರಗತಿ ಓದುವಾಗ ನನ್ನ ತಾಯಿ ತೀರಿಹೋಗಿದ್ದರು. ಪಪ್ಪಾರ ವಯಸ್ಸು ಕೂಡ ಅಂದು ಇಂದಿನ ನಿಮ್ಮ ವಯಸ್ಸಿನಷ್ಟೇ ಇತ್ತು. ಅವರು ವಿವಾಹವಾಗಲಿಲ್ಲ. ಇಂದು ನನಗೆ ಅನಿಸುತ್ತಿದೆ ಅವರು ಮದುವೆಯಾಗಬೇಕಿತ್ತು ಎಂದು ನಾನು ವಿವರಿಸಿದೆ. ಹೌದು, ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಶಾರೀರಿಕ ಅಗತ್ಯಗಳು ಇರುತ್ತವೆ. ಅದಕ್ಕಾಗಿ ಪತ್ನಿ ಇರುವುದು ಅತಿ ಅಗತ್ಯ. ಅದಕ್ಕಾಗಿಯೇ ನಾನು ವಿವಾಹವಾಗಲು ಬಯಸುತ್ತಿದ್ದೇನೆ, ಉತ್ಸಾಹದಿಂದ ಯೋಗೇಶ್ ಜಿ ಹೇಳಿದರು. ಯೋಗೇಶ್ ಜಿ ಶಾರೀರಿಕ ಅಗತ್ಯವನ್ನು ಮುಖ್ಯವಾಗಿ ಹೇಳುತ್ತಿದ್ದಾರೆ. ನನ್ನ ಅಭಿಪ್ರಾಯ ಅದಕ್ಕೆ ಭಿನ್ನವಾಗಿದೆ. ನನಗೆ ಅನಿಸುತ್ತದೆ 45ರ ವಯಸ್ಸಿನಲ್ಲಿ ಇದು ಶಾರೀರಿಕಕ್ಕಿಂತ ಹೆಚ್ಚು ಮಾನಸಿಕ ಅಗತ್ಯವಾಗುತ್ತದೆ. ಆದ್ದರಿಂದ ಮದುವೆಯಾಗುವುದು ಒಳ್ಳೆಯ ನಿರ್ಧಾರ. ಈಗ ನೋಡಿ, ನನ್ನ ಪಪ್ಪ ಒಬ್ಬಂಟಿಯಾಗಿದ್ದಾರೆ. ಅವರಿಗೆ 60 ವಯಸ್ಸು.
ಅವರಿಗೆ ಈಗ ಮಾನಸಿಕ ಬೆಂಬಲ ಬೇಕಿದೆ. ಅವರು ಒಬ್ಬಂಟಿಯಾಗುತ್ತಾರೆ ಎಂಬ ಕಾರಣಕ್ಕೆ ನಾನು ಮದುವೆಯಾಗಲು ಸಾಧ್ಯವಾಗುತ್ತಿಲ್ಲ. ನಾನು ನನ್ನ ಅಭಿಪ್ರಾಯ ತಿಳಿಸಿದೆ. ನೀವು ಅವರ ಬಗ್ಗೆ ಚಿಂತಿಸಬೇಡಿ. ಮದುವೆಯಾದ ಮೇಲೆ ಅವರನ್ನು ನಮ್ಮ ಜೊತೆಯೇ ಇರಿಸಿಕೊಳ್ಳೋಣ. ಯೋಗೇಶ್ ಜಿ ಆತುರ ಪಡುತ್ತಿದ್ದಾರೆ. ನಾನು ಸಮ್ಮತಿ ನೀಡುವ ಮೊದಲೇ ಅವರು ಮದುವೆ ನಿಶ್ಚಯವಾದಂತೆ ಅಂದುಕೊಳ್ಳುತ್ತಿದ್ದಾರೆ. ನಾನು ಇನ್ನು ವಿಳಂಬ ಮಾಡುವುದು ಸರಿಯಲ್ಲ ಎಂದು ಭಾವಿಸಿದೆ. ಯೋಗೇಶ್ ಜಿ, ನೀವು ಸೌಮ್ಯಾಳ ತಂದೆ. ಆದ್ದರಿಂದ ನಿಮ್ಮ ಮೇಲೆ ನನಗೆ ಬಹಳ ಗೌರವವಿದೆ. ನೀವು ವಿವಾಹವಾಗಿ ಆದರೆ ಯಾರಾದರೂ ವಿಧವೆಯಾದ ಅಥವಾ ವಿಚ್ಛೇದನ ಪಡೆದ ಮಹಿಳೆಯನ್ನೇ ಮದುವೆಯಾಗಿ. ಅದು ನಿಮ್ಮ ವಯಸ್ಸಿನ ಆಸುಪಾಸಿನಲ್ಲಿದ್ದರೆ ಇನ್ನೂ ಒಳ್ಳೆಯದು. ನಾನು ಅವರಿಗೆ ಬೇಸರ ತರುವ ಸಲಹೆ ನೀಡಿದೆ. ಅವರು ಕಾಫಿ ಕುಡಿಯುತ್ತಾ ಒಂದೇ ಬಾರಿ ದಂಗಾದರು. ಆ ಬಿಸಿ ಕಾಫಿಯನ್ನು ಗಟಗಟನೆ ಕುಡಿದರು. ಅವರ ಕಣ್ಣಲ್ಲಿ ನೀರು ತುಂಬಿ ಬಂತು. ಇದರ ಅರ್ಥ ನೀವು ನನ್ನನ್ನು ವಿವಾಹವಾಗಲು ನಿರಾಕರಿಸುತ್ತಿದ್ದೀರಿ. ಅವರ ಧ್ವನಿಯಲ್ಲಿ ನೋವು ಎದ್ದು ಕಾಣುತ್ತಿದೆ. ಯೋಗೇಶ್ ಜಿ, ನನಗೆ ತಿಳಿಸಿ. ಸೌಮ್ಯಾಳ ಮದುವೆ ವಯಸ್ಸಿಗೆ ಬಂದಾಗ ಅವಳಿಗಿಂತ 15 ವರ್ಷ ದೊಡ್ಡವನಾದ ವಿಧುರನಿಗೆ ಅವಳನ್ನು ಮದುವೆ ಮಾಡಿಕೊಡಲು ನೀವು ಬಯಸುತ್ತೀರಾ? ನಾನು ಪ್ರಶ್ನೆ ಕೇಳಿದೆ. ಅವರ ಹತ್ತಿರ ಹೇಳಲು ಮಾತುಗಳಿರಲಿಲ್ಲ. ಅವರು ಅಲ್ಲಿಂದ ಬೇಗ ಹೊರಗೆ ಹೋಗಲು ಬಯಸುತ್ತಿದ್ದಾರೆ. ಅವರು ವೇಟರ್ ಕರೆಯಿಸಿ ಬಿಲ್ ತರಿಸಿದರು. ನಿಮ್ಮ ಪ್ರಸ್ತಾವನೆಯನ್ನು ನಿರಾಕರಿಸಲು ಇದೊಂದೇ ಅಲ್ಲ, ಮತ್ತೊಂದು ಕಾರಣವೂ ಇದೆ. ವಾಸ್ತವವಾಗಿ ನನ್ನ ವಿವಾಹವು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಹುಡುಗನೊಂದಿಗೆ ನಿಶ್ಚಯವಾಗಿದೆ. ನಾನು ಅವರ ಮೇಲಾಗುವ ಪರಿಣಾಮ ಕಡಿಮೆ ಮಾಡಲು ಈ ಮಾತು ಹೇಳಿದೆ. ನೀವು ಈ ಕಾರಣ ತಿಳಿಸಿ ನಿರಾಕರಿಸಿದ್ದರೆ ಚೆನ್ನಾಗಿರುತ್ತಿತ್ತು, ಬೇಸರದಿಂದ ಅವರು ಹೇಳಿದರು. ವೇಟರ್ ಬಿಲ್ ತಂದಿದ್ದಾನೆ. ಅವರು ಪಾವತಿ ಮುಗಿಸಿದರು. ನಾವು ಕೆಫೆಯಿಂದ ಹೊರಗೆ ಬಂದೆವು. ನಾನು ಸೌಮ್ಯಾಳನ್ನು ಬಳಸಿಕೊಂಡು ಮಾತನಾಡಲು ಬಯಸಲಿಲ್ಲ, ಆದರೆ ನಾನು ಹಾಗೆ ಮಾಡದಿದ್ದರೆ ನೀವು ಮತ್ತೊಬ್ಬ ಕನ್ಯೆಯನ್ನು ವಿವಾಹವಾಗುವ ಆಸೆ ಇಟ್ಟುಕೊಳ್ಳುತ್ತಿದ್ದಿರಿ. ನಾನು ನಗುತ್ತಾ ಹೇಳಿದೆ. ಯೋಗೇಶ್ ಜಿ ಮೌನವಾಗಿ ಹೊರಟು ಹೋದರು. ಇಂದು ನಾನು ನನ್ನ ದೃಷ್ಟಿಯಲ್ಲಿ ಒಂದು ಸಮಸ್ಯೆಯಾಗಿ ಅಲ್ಲದೆ ಒಂದು ಪರಿಹಾರವಾಗಿ ಕಾಣಿಸುತ್ತಿದ್ದೇನೆ. ಸುಮಾರು 15 ದಿನಗಳ ನಂತರ ನನಗೆ ರಾಶೀಲ್ ಕಡೆಯಿಂದ ವಿಡಿಯೋ ಕಾಲ್ ಬಂತು. ವಾಣಿ, ಸ್ವಪ್ನಿಲ್ ಮುಂದಿನ ವಾರ ಭಾರತಕ್ಕೆ ತಲುಪುತ್ತಿದ್ದಾನೆ, ಅವಳು ಸಂತೋಷದಿಂದ ತಿಳಿಸಿದಳು. ಜೆಮಿನಾಯ್ ಅವರ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ಸೂಚನೆಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 63 ವಾಣಿಯ ಜೀವನದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು. ಅವಳು ಈಗ ತನ್ನ ಭಾವನೆಗಳು ಮತ್ತು ನಿರ್ಧಾರಗಳ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಹೊಂದಿದ್ದಾಳೆ. ಈ ಸಂಚಿಕೆಯಲ್ಲಿ ವಾಣಿ ತನ್ನ ತಂದೆಯ ಬಗ್ಗೆ ಇರುವ ಕಾಳಜಿಯನ್ನು ಎದುರಿಸಿದ ರೀತಿ ಅವಳ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ಯೋಗೇಶ್ ಜಿ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ ರೀತಿ ಅವಳ ಪರಿಣತಿಯನ್ನು ತೋರಿಸುತ್ತದೆ. ಸ್ವಪ್ನಿಲ್ ಭಾರತಕ್ಕೆ ಬರುತ್ತಿರುವುದು ಕಥೆಯಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಎಪಿಸೋಡ್ 63 ಮುಕ್ತಾಯ.